ವೆಲ್ಕಮ್ ಟು ಮೈ ಚಾನೆಲ್. ರಾಮಾಚಾರಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ವಿವೇಕ್ ಚಾರು ಜೊತೆ ಮಾತಾಡ್ತಿರ್ತಾರೆ. ಚಾರು ನಿನ್ ಮೇಲಿರೋ ಪ್ರೀತಿಗೆ ನಾನ್ ಆತರ ಮಾತಾಡ್ಬಿಟ್ಟೆ, ಅದಕ್ಕೋಸ್ಕರ ನಾನ್ ಆತರ ಎಲ್ಲ ಮಾತಾಡ್ಬಿಟ್ಟೆ, ನನ್ನ ಬಿಟ್ಟು ಹೋಗ್ಬೇಡ ಚಾರು, ಕಿಟ್ಟಿ ಅವ್ನ್ಗೆ ಹೇಳು ಅಂತ ವಿವೇಕ್ ರಾಮಾಚಾರಿಗೆ ಹೇಳ್ತಿರ್ತಾರೆ. ಹೌದು ಚಾರು ಮೇಡಮ್, ಏನಾದ್ರೂ ವಿವೇಕ್ ಸರ್ ಇಟ್ಟಿದ್ರಲ್ಲ ನಿಮ್ ಮೇಲಿರೋ ಪ್ರೀತಿ, ಅದಕ್ಕೆ ಈ ತರ ಎಲ್ಲ ಆಗೋಯ್ತು ಅಂತ ರಾಮಾಚಾರಿ ಚಾರುಗೆ ಹೇಳ್ತಾರೆ. ಎಸ್ ಮೈ ಡಿಯರ್, ಪ್ಲೀಸ್ ಪ್ಲೀಸ್ ಅಂತ ಹೇಳಿ ಇಲ್ಲಿ ವಿವೇಕ್ ಚಾರುಗೆ ಕೈ ಮುಗಿತಿರ್ತಾರೆ. ಅಯ್ಯೋ ಕೈ ಎಲ್ಲ ಮುಗಿಬೇಡಿ, ಯಾಕೆಂದ್ರೆ ನಂಗೆ ನಿಮ್ ಪ್ರೀತಿ ಏನು ಅಂತ ಅರ್ಥ ಆಗ್ತಿದೆ, ನಾನು ನಿಮ್ಮನ್ನ ನಂಬ್ತೀನಿ ಅಂತ ಚಾರು ಹೇಳ್ತಾ ಇದ್ರೆ ಅದೇ ಸಮಯಕ್ಕೆ ನವದೀಪ್ ಬಂದು ಕ್ಲಾಪ್ಸ್ ಮಾಡ್ತಾರೆ. ವೆರಿ ಗುಡ್, ಮದ್ವೆಗಿಂತ ಮುಂಚೆ ನಿಮ್ಮಿಬ್ರು ನಡುವೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಕ್ಲಿಯರ್ ಆಯ್ತು. ಐ ಆಮ್ ವೆರಿ ಹ್ಯಾಪಿ. ಈಗ ನೀವಿಬ್ರು ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಅಂತ ಇಲ್ಲಿ ನವದೀಪ್ ಹೇಳ್ತಾರೆ. ವರುಣ್ ನೀನ್ ನನ್ ಜೊತೆ ಬಾ, ಸ್ವಲ್ಪ ಔಟ್ ಸೈಡ್ ಕೆಲ್ಸ ಇದೆ ಅಂತ ಹೇಳಿ ನವದೀಪ್ PA ವರುಣ ಕರ್ಕೊಂಡು ಹೋಗ್ತಾರೆ. ಆ ಕಡೆ ರುಕು ಹಾಗೂ ಮುರಾರಿ ಮಾತಾಡ್ತಿರ್ತಾರೆ. ಏನು ಇವತ್ತು ದೆವ್ವ ಫ್ರೆಂಡು ಇನ್ನು ಫೋನೇ ಮಾಡಿಲ್ವಲ್ಲ, ನಾನ್ ಫೋನ್ ಮಾಡಿದ್ರು ತೆಗಿತಿಲ್ವಲ್ಲ ಅಂತ ಮುರಾರಿ ಹೇಳ್ತಿದ್ರೆ ಇಲ್ಲಿ ರುಕುಗಂತೂ ತುಂಬಾ ಖುಷಿ ಆಗುತ್ತೆ. ಹಾಗೆ ಆರಾಮಾಗಿ ಕೂತಿರ್ತಾರೆ. ಆಗ ಮನ್ಸಲ್ಲಿ ಮುರಾರಿ ಅನ್ಕೋತಾರೆ, ಇವಳು ತುಂಬಾ ಆರಾಮಾಗಿದ್ದಾಳಲ್ಲ, ಇಷ್ಟೊಂದು ಇವಳನ್ನ ಆರಾಮಾಗಿರೋದಕ್ಕೆ ನಾನ್ ಬಿಟ್ರೆ ಕೃಷ್ಣನ ಆತ್ಮ ಎಲ್ ಸುಮ್ನಿರುತ್ತೆ ಅಂತ ಹೇಳಿ ಮುರಾರಿ ಮನ್ಸಲ್ಲಿ ಅನ್ಕೋತಾರೆ. ದೆವ್ವ ಫ್ರೆಂಡ್ ಫೋನ್ ಮಾಡ್ತಿದೆ ಅಂತ ಮುರಾರಿ ನಾಟಕ ಶುರು ಮಾಡ್ಕೋತಿದ್ರೆ ರುಕುಗೆ ಬಹಳ ಶುರು ಆಗುತ್ತೆ. ರಿಸೀವ್ ಮಾಡು ಅಂತ ರುಕು ಹೇಳ್ತಾರೆ. ಹಲೋ ದೆವ್ವ ಫ್ರೆಂಡ್, ಹಾ ಸರಿ ಇದು ಇವತ್ತಿನ ಮೊದಲನೇ ಟಾಸ್ಕ್, ಮಿಕ್ಕಿದನ್ನ ಆಮೇಲೆ ಹೇಳ್ತೀಯ. ಸರಿ ಫ್ರೆಂಡ್, ಆಯ್ತು ಅಂತ ಹೇಳಿ ಇಲ್ಲಿ ಮುರಾರಿ ಕಾಲ್ ನ ಕಟ್ ಮಾಡ್ತಾರೆ. ಮುರಾರಿ ಏನಂತ ಇವತ್ತಿನ ಟಾಸ್ಕ್ ಅಂತ ರುಕು ಕೇಳ್ತಾರೆ. ಅದಕ್ಕೆ ನನ್ ದೆವ್ವ ಫ್ರೆಂಡ್ ಒಂದ್ ದೊಡ್ಡ ಟಾಸ್ಕ್ ನ ಕೊಟ್ಟಿದೆ, ಅದನ್ನ ನಿಮ್ ಹತ್ರ ಹೇಗೆ ಹೇಳ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಅದಕ್ಕೆ ಅಂತ ಮುರಾರಿ ಹೇಳ್ತಾರೆ. ಅಶೋ ಅಂತದೇನ್ ಹೇಳ್ತು ದೆವ್ವ ಅಂತ ರುಕು ಮುರಾರಿನ ಕೇಳ್ತಾರೆ. ಅದಕ್ಕೆ ನೀವು 1 ಗಂಟೆ ಕಾಲ ಇರುವೆ ಗೂಡ್ ಮೇಲೆ ಒಂಟಿ ಕಾಲಲ್ಲಿ ನಿಂತ್ಕೋಬೇಕಂತೆ, ಮಿಕ್ಕಿರೋ ಟಾಸ್ಕ್ ನ ಆಮೇಲೆ ಹೇಳುತ್ತಂತೆ ಅಂತ ಮುರಾರಿ ಹೇಳ್ತೀರ. ರುಕುಗೆ ಶಾಕ್ ಆಗುತ್ತೆ. ಏನು 1 ಗಂಟೆ ಒಂಟಿ ಕಾಲಲ್ಲಿ ಇರುವೆ ಗೂಡ್ ಮೇಲೆ ನಿಂತ್ಕೋಬೇಕಂತ ರುಕು ಕೇಳ್ತಾರೆ. ಹೌದು, ಎಲ್ಲಿ ಒಂದೇ ಒಂದ್ಸಲ ನಿಂತ್ಕೊಂಡು ತೋರ್ಸು ಅಂತ ಮುರಾರಿ ಹೇಳ್ತಾರೆ. ಆಗ ರುಕು ಒಂಟಿ ಕಾಲಲ್ಲಿ ನಿಂತ್ಕೊಳಕ್ ಹೋಗ್ತಾರೆ, ಬಿದ್ದೋಗ್ತಿರ್ತಾರೆ. ಅಶೋ ಮುರಾರಿ, ನನ್ ಕೈಲಿ ಇಲ್ಲೇ ನಿಂತ್ಕೊಳಕ್ ಆಗ್ತಿಲ್ಲ, 1 ಗಂಟೆ ಇರುವೆ ಗೂಡ್ ಮೇಲೆ ಹೇಗ್ ನಿಂತ್ಕೊಳ್ಳಿ ಮುರಾರಿ, ಇಲ್ಲ ನನ್ ಕೈಲಿ ಆಗಲ್ಲ, ಆಗೋದೇ ಇಲ್ಲ ಅಂತ ರುಕು ಹೇಳ್ತಾರೆ. ಇರುವೆ ಗೂಡ್ ಮೇಲೆ ನಿಂತ್ಕೊ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ರೆ ಆಮೇಲೆ ಹಾವಿರೋ ಹುತ್ತದ ಮೇಲೆ ನಿಂತ್ಕೊ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ ಅಂತ ಮುರಾರಿ ಹೇಳ್ತಾರೆ. ಹೀಗೆ ಇದ್ರೆ ಇದೇ ಉತ್ಕಾಟ ತೀರಲ್ಲ, ಅದಕ್ಕೋಸ್ಕರ ನಾನೇ ದೆವ್ವ ತಿರುಗ್ ಬೀಳ್ಬೇಕು ಅಂತ ಹೇಳಿ ಇಲ್ಲಿ ರುಕು ಮನ್ಸಲ್ಲೇ ಅನ್ಕೋತಾರೆ. ಬೇಗ ಒಂಟಿ ಕಾಲ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡು, ಈ ತರ ಎಲ್ಲ ನಿಲ್ಲೋ ಹಾಗಿಲ್ಲ ಅಂತ ಮುರಾರಿ ಹೇಳ್ತಿದ್ರೆ ಇಲ್ಲಿ ರುಕು ದೆವ್ವ ಬಂದಿರೋ ತರ ಆಕ್ಟ್ ಮಾಡಕ್ಕೆ ಶುರು ಮಾಡ್ತಾರೆ. ನಿಂಗೆ ಹೇಳ್ತಿರೋದು ಬೇಗ ಒಂಟಿ ಕಾಲಲ್ಲಿ ನಿಂತ್ಕೊ ಅಂತ ಮುರಾರಿ ಹೇಳ್ತಾರೆ. ಏನ್ರಾ ಅಂತ ಹೇಳಿ ಇಲ್ಲಿ ನಾಗವಲ್ಲಿ ಬಂದಿರೋ ತರ ರುಕು ನಾಟಕ ಶುರು ಮಾಡ್ಕೋತಾರೆ. ಏನ್ರಾನ ಅಂತ ಇಲ್ಲಿ ಮುರಾರಿ ಹೇಳ್ತಿರೆ. ನನ್ನ ಹತ್ರನೇ ನೀನ್ ಆಟನ ಅಂತ ಅಲ್ಲಿದ್ದ ಕಲ್ಲಲ್ಲಿ ರುಕು ಮುರಾರಿಗೆ ಹೊಡಿಯಕ್ ಹೋಗ್ತಾರೆ. ಹಾಗೆ ಇಲ್ಲಿ ರುಕು ದೆವ್ವ ಬಂದಿರೋದ್ ನೋಡಿ ಮುರಾರಿಗೆ ಪಾಯ ಶುರು ಆಗುತ್ತೆ. ಅಶೋ ದೇವ್ರೆ, ದೆವ್ವ ಬಂದ್ರೆ ಫನ್ ಮಂತ್ರ ಹೇಳ್ಬೇಕು ಅಂತ ರಾಮಾಚಾರಿ ಹೇಳ್ಕೊಟ್ಟಿದ್ದ, ಅದು ಮರ್ತೆ ಹೋಯ್ತಲ್ಲಪ್ಪ, ಏನ್ ಮಾಡ್ಲಿ ಅಂತ ಹೇಳಿ ಇಲ್ಲಿ ಮುರಾರಿ ಮನ್ಸಲ್ಲೇ ಅನ್ಕೋತಾರೆ. ಬೇಡಪ್ಪ, ಇಲ್ಲಿರೋದೇ ಬೇಡ, ಇಲ್ಲಿಂದ ಓಡೋಗೋದೇ ಬೆಟರ್ ಅಂತ ಹೇಳಿ ಮುರಾರಿ ಓಡೋಗ್ತಾರೆ. ಹಾಗೆ ಇಲ್ಲಿ ರುಕ್ಕು ಕೂಡ ಮುರಾರಿನ ಅಟ್ಟಾಡ್ಸ್ಕೊಂಡು ಹೋಗ್ತಾ ಇದ್ರೆ ಹಾಗೆ ಮುರಾರಿ ಬಾಯ್ ಪಟ್ಕೊಂಡು ಹೊರಟೋಗ್ತಾರೆ. ಇಲ್ಲಿ ರುಕ್ಕುಗಂತೂ ಮುರಾರಿ ಪರಿಸ್ಥಿತಿ ನೋಡಿ ನಗು ಬರುತ್ತೆ. ಆ ಕಡೆ ವಿವೇಕ್ ರಾಮಾಚಾರಿ ಕೂತಿರ್ತಾರೆ. ಕಿಟಿ ಬಾಯ್ಲಿ ಅಂತ ಹೇಳಿ ಮಾತಾಡ್ತಿರ್ತಾರೆ. ವಿವೇಕ್ ಚಾರು ನನ್ ಬಗ್ಗೆ ಏನ್ ಹೇಳಿದ್ಲು ಅಂತ ವಿವೇಕ್ ರಾಮಾಚಾರಿನ ಕೇಳ್ತಾರೆ. ಏನೋ ನಿಮ್ ಬಗ್ಗೆನಾ ಅಂತ ರಾಮಾಚಾರಿ ಹೇಳ್ತಾರೆ. ಅದು ನಾನ್ ಮಾತಾಡ್ಸ್ಬೇಕಾದ್ರೆ ಅನ್ಕಂಫರ್ಟಬಲ್ ಆಗಿ ದೂರ ಹೋಗ್ತಿದ್ದಲ್ಲ, ಅದ್ ಯಾಕಂತ ಹೇಳಿದ್ಲ ಅವಳು ಅಂತ ವಿವೇಕ್ ಕೇಳ್ತಾರೆ. ಅದು ಬೇಡ ಬಿಡಿ ಸರ್, ನೀವ್ ಹೇಳಿದ್ರೆ ತುಂಬಾ ಬೇಜಾರ್ ಮಾಡ್ಕೋತೀರಾ ಅಂತ ರಾಮಾಚಾರಿ ಹೇಳ್ತಾರೆ. ಏನೋ ಬೇಜಾರ, ಯಾಕೆ ಅವಳಿಗೆ ನನ್ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ವಾ ಅಂತ ವಿವೇಕ್ ಕೇಳ್ತಾರೆ. ನೀವು ಇಷ್ಟ ಆಗಿದ್ದೀರಾ ಸರ್, ಆದ್ರೆ ಅಂತ ರಾಮಾಚಾರಿ ಹೇಳ್ತಾರೆ. ಆದ್ರೆ ಕ್ಯಾ ಅಂತ ವಿವೇಕ್ ಕೇಳ್ತಾರೆ. ನೀವ್ ಇವಾಗ ಡ್ರಿಂಕ್ ಮಾಡಿದಿರಲ್ವಾ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಿರೆ. ಹಾ ತೋಡ ಅಂತ ವಿವೇಕ್ ಹೇಳ್ತಾರೆ. ಆ ತೋಡಾನೇ ಪ್ರಾಬ್ಲಮ್ ಆಗ್ತಿರೋದು ಚಾರು ಮೇಡಮ್ಗೆ. ಆ ಸ್ಮೆಲ್ ಅವ್ರಿಗೆ ಇಷ್ಟ ಆಗ್ತಿಲ್ವಂತೆ. ಅಂದ್ರೆ ಈಗ ಅವ್ರು ಪ್ರೆಗ್ನೆಂಟ್ ಅಲ್ವಾ, ಆ ಸ್ಮೆಲ್ ಎಲ್ಲ ಬಂದ್ರೆ ಅವ್ರಿಗೆ ವಾಮಿಟ್ ಆದಂಗ ಆಗುತ್ತೆ, ಅದಕ್ಕೋಸ್ಕರ ಅವ್ರು ವಾಶ್ರೂಮ್ ಹೋದ್ರು. ಅದನ್ ಬಿಟ್ಟು ನಿಮ್ ಮೇಲೆ ಯಾವ ಕೋಪನೂ ಇಲ್ಲ ಸರ್, ಅವ್ರಿಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ ಅಂತಾನು ಹೇಳಿದ್ರು ಸರ್ ಅಂತ ರಾಮಾಚಾರಿ ಹೇಳ್ತಾರೆ. ನಂಗೆ ಗೊತ್ತೇ ಇರ್ಲಿಲ್ಲ, ಡ್ರಿಂಕ್ ಮಾಡಿರೋ ಸ್ಮೆಲ್ ಬಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಓಕೆ, ನಾನೀಗ ಮೌತ್ ವಾಶ್ ಹಾಕೊಂಡು ಪರ್ಫ್ಯೂಮ್ ಹಾಕೊಂಡು ಬೇಗ ಬಂದ್ಬಿಡ್ತೀನಿ ಅಂತ ವಿವೇಕ್ ಹೋಗ್ತಾರೆ. ಸರ್ ಸೂಪರ್ ಸರ್, ಹೋಗಿ ಅಂತ ರಾಮಾಚಾರಿ ಹೇಳ್ತಾರೆ. ವಿವೇಕ್ ಕೂಡ ಹೋಗ್ತಾರೆ. ಅದೇ ಸಮಯಕ್ಕೆ ಚಾರು ಬರ್ತಾರೆ. ರಾಮಾಚಾರಿ ಏನಾಯ್ತು ಅಂತ ಚಾರು ಕೇಳ್ತಾರೆ. ಮೇಡಮ್ ಅವನು ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾನೆ, ನಮ್ಗೆ ಟೈಮ್ ಇಲ್ಲ ಮೇಡಮ್, ಮೇಲ್ಗಡೆ ರೂಮ್ ಹೋಗಿ ಲ್ಯಾಪ್ಟಾಪ್ ಅಲ್ಲಿ ಇರೋದ್ನೆಲ್ಲ ಪೆನ್ ಡ್ರೈವ್ ಗೆ ಕಾಪಿ ಮಾಡ್ಕೊಳ್ಳಿ, ನನ್ನಲ್ಲೇ ಆಚೆ ನಿಂತ್ಕೊಂಡು ಕಾಯ್ತಾ ಇರ್ತೀನಿ ಹೋಗಿ ಅಂತ ರಾಮಾಚಾರಿ ಚಾರು ಹೇಳ್ತಾರೆ. ಹಾಗೆ ಇಲ್ಲಿ ಚಾರು ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದೆ. ಚಾರು ಮೇಡಮ್ ಟೈಮ್ ಇಲ್ಲ, ಬೇಗ ಬಂದ್ಬಿಡಿ ಹುಷಾರು ಅಂತ ರಾಮಾಚಾರಿ ಹೇಳ್ತಾರೆ. ಆ ಕಡೆ ಮುರಾರಿಗಂತೂ ಬಾಯಿ ಶುರು ಆಗುತ್ತೆ. ಅಪ್ಪ ರಾಮಾಚಾರಿಗೆ ಫೋನ್ ಮಾಡೋಣ ಅಂತ ಹೇಳಿ ಇಲ್ಲಿ ಮುರಾರಿ ರಾಮಾಚಾರಿಗೆ ಫೋನ್ ಮಾಡ್ತಾರೆ. ಹಲೋ ಹೇಳು ಅಂತ ಮುರಾರಿ ಹೇಳ್ತಾರೆ. ರಾಮಾಚಾರಿ ಏನಾಯ್ತು ಗೊತ್ತಾ ಅಂತ ಮುರಾರಿ ಹೇಳ್ತಾರೆ. ಅದೇನಾಯ್ತು ಅಂತ ಹೇಳಪ್ಪ, ಮಾಮೂಲಿ ವಿಷಯ ಆದ್ರೆ ಫೋನ್ ಇಡು, ನಾವಿಲ್ಲಿ ಎಂತ ಪರಿಸ್ಥಿತಿ ಇದೀವಿ ಅಂತ ನಿಂಗ್ ಗೊತ್ತಲ್ವಾ ಅಂತ ರಾಮಾಚಾರಿ ಹೇಳ್ತಾರೆ. ನೀನು ಮನುಷ್ಯ ಮಧ್ಯೆ ಇದ್ಯಾ ಕಣಪ್ಪ, ನಾನು ಈಗ ತಾನೇ ಜಸ್ಟ್ ದೆವ್ವದ ಕೈಯಿಂದ ಬಚಾವಾಗಿದ್ದೀನಿ ಅಂತ ಮುರಾರಿ ಹೇಳ್ತಾರೆ. ಏನೋ ಮಾತಾಡ್ತಿದ್ಯೋ ಅಂತ ಮುರಾರಿಗೆ ರಾಮಾಚಾರಿ ಹೇಳ್ತಾರೆ. ರಾಮಾಚಾರಿ
ದೆವ್ವ ಅಂತ ಹೇಳಿ ನಾನು ರುಕ್ಕುನ ಆಟ ಆಡಿಸ್ತಿದ್ದೆ. ಇದಕ್ಕಿದಂಗೆ ಅವಳ ಮೈ ಮೇಲೆ ದೆವ್ವ ಬಂದ್ಬಿಡ್ತು ಅಂತ ಮುರಾರಿ ಹೇಳ್ತಿದ್ರೆ ರಾಮಾಚಾರಿ ಶಾಕ್ ಆಗ್ತಾರೆ. ಏನೋ ದೆವ್ವನ ಏನು ಹೇಳ್ತಿದ್ಯಾ ಅಂತ ರಾಮಾಚಾರಿ ಕೇಳ್ತಾರೆ. ಹೌದು ರಾಮಾಚಾರಿ, ಒಂಟಿ ಕಾಲಲ್ಲಿ ಇವೆ ಗುಡ್ ಮೇಲೆ ನಿಂತ್ಕೊ ಅಂತ ಅವಳಿಗೆ ಹೇಳ್ದೆ. ಅವಳ ಕೈಲಿ ಆಗ್ಲಿಲ್ಲ, ನಾನ್ ಅವಳಿಗೆ ಬೈದೆ. ಅವಳು ನೋಡಿದ್ರೆ ತೆಲ್ಗಲ್ಲಿ ಏನೇನೋ ಬೈಕೊಂಡು ಕಲ್ಲಿಡ್ಕೊಂಡು ನನ್ನನ್ನೇ ಸಾಯಿಸೋದಿಕ್ಕೆ ಬಂದ್ಬಿಡದ ಅಂತ ಮುರಾರಿ ಹೇಳ್ತಾರೆ. ಏನೋ ಮಾತಾಡ್ತಿದ್ಯಾ ಅಂತ ರಾಮಾಚಾರಿ ಕೇಳ್ತಾರೆ. ನಿಜ ಕೊಡ ರಾಮಾಚಾರಿ, ನಾನ್ ಯಾಕೋ ನಿನ್ನ ಹತ್ರ ಸುಳ್ಳು ಹೇಳಿ. ನನಗ್ ಭಯ ಶುರುವಾಗಿ ಅಲ್ಲಿಂದ ಓಡಕ್ಕೆ ಶುರು ಮಾಡಿದೆ. ಅವಳು ನೋಡಿದ್ರೆ ನನ್ನನ್ನ ಆಟ ಆಡಿಸ್ಕೊಂಡ್ ಬಂದ್ಬಿಟ್ಲು. ಹೆಂಗೋ ಮಾಡಿ ನಾನು ಬಚಾವಾಗ್ಬಿಟ್ಟೆ ರಾಮಾಚಾರಿ ಅಂತ ಮುರಾರಿ ಹೇಳ್ತಾರೆ. ಅವಳು ನಾಟಕ ಮಾಡ್ತಿದ್ದಾಳೆ ಕಣೋ ಅಂತ ರಾಮಾಚಾರಿ ಹೇಳ್ತಾರೆ. ಏನು ನಾಟಕನ ಅಂತ ಮುರಾರಿ ಕೇಳ್ತಾರೆ. ಹ್ಞೂ ಕಣೋ ನಾಟಕ, ನೀನ್ ಕೊಡ್ತಿರೋ ಟಾರ್ಚರ್ ಇಂದ ತಪ್ಪಿಸ್ಕೊಳಕ್ಕೆ ಈ ತರ ಎಲ್ಲ ಮಾಡ್ತಿದ್ದಾಳೆ ಅಷ್ಟೇ ಅಂತ ರಾಮಾಚಾರಿ ಹೇಳ್ತೀರಾ. ಹೌದಾ, ನಿಜ ಹೇಳ್ತಿದ್ದೀರೋ ರಾಮಾಚಾರಿ ಅಂತ ಇಲ್ಲಿ ಮುರಾರಿ ಕೇಳ್ತಾರೆ. ದೆವ್ವಭೂತ ಏನು ಇಲ್ಲ ಕಣೋ, ಎಲ್ಲ ಅವಳದು ನಾಟಕ ಕಣೋ ಅಂತ ರಾಮಾಚಾರಿ ಹೇಳ್ತಾರೆ. ಓಹೋ ನಾಟಕನ, ಸರಿ ರಾಮಾಚಾರಿ, ಇನ್ ಮುಂದಿನ ವಿಚಾರನ ನಾನ್ ನೋಡ್ಕೋತೀನಿ ಅಂತ ಹೇಳಿ ಮುರಾರಿ ಕಾಲ್ ಕಟ್ ಮಾಡ್ತಾರೆ. ರುಕ್ಕು ತೆಲುಗು ದೇವದ್ ನಾಟಕ ಆಡ್ತಿದ್ಯಾ, ಈಗ ನೋಡ್ಕೋ ಅಸಲಿ ನಾಟಕ ಏನು ಅಂತ ಮುರಾರಿ ಹೇಳ್ತಾರೆ. ಇನ್ನೊಂದ್ ಕಡೆ ಚಾರು ರೂಮ್ ಹೋಗಿ ಲ್ಯಾಪ್ಟಾಪ್ ಆನ್ ಮಾಡ್ಕೊಂಡು ಯೂಸ್ ಮಾಡ್ತಿರ್ತಾರೆ. ಆ ಕಡೆ ವರುಣ್ ಕೂಡ ಮೌತ್ ವಾಶ್ ಹಾಕಿ ಬಾಯಿನ ಕ್ಲೀನ್ ಮಾಡ್ಕೊತಿರ್ತಾರೆ. ಈ ಕಡೆ ಚಾರುಗಂತೂ ಪಾಸ್ವರ್ಡ್ ಏನು ಅಂತ ಹೇಳಿ ಚಾರು ಟೆನ್ಷನ್ ಮಾಡ್ಕೋತಿದ್ರೆ, ಹಾಗೆ ಚಾರು ವಿವೇಕ್ ಹೇಳೋದನ್ನ ನೆನ್ಪಿಸ್ಕೊತಿರ್ತಾರೆ. ಆಗ ವಿವೇಕ್ ಹೇಳಿರ್ತಾರೆ, ಚಾರು ಡಾರ್ಲಿಂಗ್, ನನಗೂ ನಿಂಗೂ ಎಷ್ಟು ಏಜ್ ಡಿಫ್ರೆನ್ಸ್ ಇರ್ಬೋದು ಹೇಳೋ? 3 years. ನನ್ ಡೇಟ್ ಆಫ್ ಬರ್ತ್ ಏನ್ ಗೊತ್ತಾ? 11/12/1995 ಅಂತ ಇಲ್ಲಿ ವಿವೇಕ್ ಹೇಳಿರೋ ಮಾತನ್ನ ಚಾರು ನೆನ್ಪಿಸ್ಕೊತಾರೆ. ಹಾಗೆ ಇಲ್ಲಿ ಚಾರು ಕೂಡ ಹೇಳ್ತಾರೆ 11/12/95 ಅಂತ ಹೇಳಿ ಆ ಪಾಸ್ವರ್ಡ್ ನ ಟೈಪ್ ಮಾಡ್ತಾರೆ. ಓಪನ್ ಆಗುತ್ತೆ. ಚಾರುಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ. ಅದೇ ಸಮಯಕ್ಕೆ ಇಲ್ಲಿ ರಾಮಾಚಾರಿ ಕೂಡ ಮೇಲ್ಗಡೆ ರೂಮ್ ಹತ್ರ ಬರ್ತಾರೆ. ಚಾರು ಹತ್ರ, ಚಾರು ಮೇಡಮ್ ಸಿಕ್ತಾ ಅಂತ ರಾಮಾಚಾರಿ ಕೇಳ್ತಾರೆ. ಹುಡುಕ್ತಾ ಇದೀನಿ ರಾಮಾಚಾರಿ ಅಂತ ಚಾರು ಹೇಳ್ತಾರೆ. ಸರಿ ಬೇಗ ಸ್ವಲ್ಪ ಹುಡುಕಿ, ನಾನಿಲ್ಲೇ ಆಚೆ ಇರ್ತೀನಿ ಮೇಡಮ್ ಅಂತ ಹೇಳಿ ರಾಮಾಚಾರಿ ಆಚೆ ನಿಂತ್ಕೊಂಡು ಕಾಯ್ತಾ ಇರ್ತಾರೆ. ಇನ್ನೊಂದ್ ಕಡೆ ಚಾರು ಪೆನ್ ಡ್ರೈವ್ ಗೆ ಅಲ್ಲಿರೋ ಡಾಕ್ಯುಮೆಂಟ್ಸ್ ಎಲ್ಲ ಮಾಡ್ಕೋತಾ ಇರ್ತಾರೆ. ಇನ್ನೊಂದ್ ಕಡೆ ವಿವೇಕ್ ಬಾಯಿಗೆ ಸ್ಪ್ರೇ ಹಾಕೋತಿರ್ತಾರೆ. ಆ ಕಡೆ ರುಕ್ಕು ಅಂತೂ ಆರಾಮಾಗಿ ಒಂದ್ ಕಡೆ ಕೂತ್ಕೋತಾರೆ. ನಾನ್ ದೆವ್ವ ಬಂದಿರೋಳ್ ತರ ಎದುರಿಸಿದಕ್ಕೆ ಆ ಮುರಾರಿ ಎದ್ರುಕೊಂಡು ಓಡೋಟೋದ. ಸದ್ಯಕ್ಕೆ ಇವನ್ ಕಡೆಯಿಂದ ಯಾವ ಸಮಸ್ಯೆ ಕೂಡ ಇಲ್ಲ ಅಂತ ರುಕ್ಕು ಹೇಳ್ತಿದ್ರೆ, ಅದೇ ಸಮಯಕ್ಕೆ ಮುರಾರಿ ಬರ್ತಾರೆ. ಏನ್ ಪಮಾಲಿ ಅಂತ ಇಲ್ಲಿ ಮುರಾರಿ ದೆವ್ವ ಬಂದಿರೋ ತರ ನಾಟಕ ಆಡ್ತಿದ್ರೆ ರುಕ್ಕು ಭಯ ಶುರು ಆಗುತ್ತೆ. ಏನು ಅಲ್ವಾ ಅಂತ ಇಲ್ಲಿ ರುಕ್ಕು ಕೇಳ್ತಿದ್ರೆ, ಮುರಾರಿಗೆ ಎದುರಿಸ್ತಿದ್ಯಲ್ವಾ, ನಾನು ಮುರಾರಿ ಅಲ್ಲ, ನಾನು ರಾಮಾಚಾರಿ ಬಂದಿದ್ದೀನಿ ಅಂತ ಮುರಾರಿ ಹೇಳ್ತಾರೆ. ಅಂತ ಹೇಳಿ ಇಲ್ಲಿ ರುಕ್ಕು ಕೂಗಾಡ್ತಿದ್ರೆ, ಏನೇ ದೆವ್ವ ತರ ನಾಟಕ ಆಡ್ತಿದ್ಯಾನೆ, ನಾಟಕನ ಯಾವ ತರ ಬಂದ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ನೀನು ದೆವ್ವ ಆಗಿದ್ರೆ ನಿಂಗೆ ನೋವಾಗಲ್ಲ, ನಾಟಕ ಆಡ್ತಿದ್ರೆ ಖಂಡಿತವಾಗ್ಲೂ ನೋವಾಗುತ್ತೆ ಅಂತ ಹೇಳಿ ಅಲ್ಲೇ ಕೋಲ್ತಾ ಹೋಗ್ತಾರೆ ಮುರಾರಿ. ರುಕ್ಕುಗೆ ಹೊಡಿಯಕ್ ಶುರು ಮಾಡ್ತಿದ್ರೆ ಇಲ್ಲಿ ರುಕ್ಕು ಮಾತ್ರ ಅಮ್ಮ ಅಮ್ಮ ಅಂತ ಹೇಳಿ ಕೂಗ್ತಿರ್ತಾರೆ. ನಂಗೆ ಮೋಸ ಮಾಡ್ತಿದ್ಯಾ, ನಿನ್ನ ಈ ಕೋಲಲ್ಲೇ ಹೊಡೆದು ಸಾಯಿಸಿ ನಮ್ಮ ದೆವ್ವದ ಗ್ರೂಪ್ಗೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮುರಾರಿ ಹೊಡೆಯಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ರುಕ್ಕು ಓಡೋಕೆ ಶುರು ಮಾಡ್ತಾರೆ. ಮುರಾರಿ ಅಂತೂ ಕೋಲ್ ಇಟ್ಕೊಂಡು ರುಕ್ಕು ಹಿಂದೆನೆ ಓಡ್ತಿರ್ತಾರೆ. ಆಮೇಲೆ ರುಕ್ಕು ಹೊರಟೋಗ್ತಾರೆ. ಮುರಾರಿಗೆ ಸುಸ್ತಾಗುತ್ತೆ. ನಾಟಕ ಆಡ್ತೀನಿ, ನಾಟಕ ಓದಿದಿಂದವಳು ಅವಳಿಗೆ ಸುಸ್ತಾಯ್ತು ಏನೋ ಗೊತ್ತಿಲ್ಲ, ಓಡಿ ಓಡಿ ನಂಗಂತೂ ಸುಸ್ತಾಗೋಯ್ತಪ್ಪ ಅಂತ ಮುರಾರಿ ಹೇಳ್ತಾರೆ. ಆ ಕಡೆ ರಾಮಾಚಾರಿ ಮತ್ತೆ ಚಾರು ರೂಮ್ಗೆ ಬರ್ತಾರೆ, ಅಂದ್ರೆ ನವದೀಪ್ ರೂಮ್ಗೆ. ಮೇಡಮ್ ಏನಾಯ್ತು ಅಂತ ರಾಮಾಚಾರಿ ಕೇಳ್ತಾರೆ. ಏನಾಯ್ತು ರಾಮಾಚಾರಿ, ಈಗ ಡ್ರೈವ್ ಗೆ ಕಾಪಿ ಮಾಡ್ಕೊತಿದ್ದೀನಿ ಅಂತ ಚಾರು ಹೇಳ್ತಾರೆ. ಸರಿ ಬೇಗ ಮಾಡಿ ಮೇಡಮ್ ಅಂತ ರಾಮಾಚಾರಿ ಹೇಳ್ತಾರೆ. ಹಾಗೆ ಒಂದ್ ಕಡೆ ವಿವೇಕ್ ಸ್ಟೆಪ್ಸ್ ಹತ್ಕೊಂಡು ಬರ್ತಾ ಇರ್ತಾರೆ. ಚಾರು ಡಾರ್ಲಿಂಗ್, ನೀನು ಈಗ ನಾನು ನೋಡಿದ್ರೆ ಫುಲ್ ಫಿದಾಗ್ಬಿಟ್ಟಿ ಅಂತ ವಿವೇಕ್ ಮಾತಾಡ್ಕೊಂಡ್ ಬರ್ತಿರ್ತಾರೆ. ಅದು ರಾಮಾಚಾರಿಗೆ ಕೇಳಿ ಶಾಕ್ ಆಗುತ್ತೆ. ಚಾರು ಮೇಡಮ್ ಅವನು ಬಂದೇ ಬಿಟ್ಟ, ಒಂದ್ ಕೆಲ್ಸ ಮಾಡ್ತೀನಿ, ನಾನು ಆಚೆ ಇರ್ತೀನಿ, ಇಲ್ಲಿದ್ರೆ ಅವ್ನಿಗೆ ಡೌಟ್ ಬಂದ್ಬಿಡುತ್ತೆ, ಏನೋ ಹೇಳ್ಕೊಂಡು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ರಾಮಾಚಾರಿ ಟೆನ್ಷನ್ ಮಾಡ್ಕೊಂಡು ಆಚೆ ಬರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ವಿವೇಕ್ ರಾಮಾಚಾರಿನ ನವದೀಪ್ ರೂಮ್ ಇಂದ ಬರೋದನ್ನ ನೋಡ್ತಾರೆ. ವಾಟ್ ಆರ್ ಯು ಡೂಯಿಂಗ್ ಹಿಯರ್, ನೀನ್ ಯಾಕೆ ನನ್ ಡ್ಯಾಡ್ ರೂಮ್ ಇಂದ ಬರ್ತಾ ಇದೀಯಾ ಅಂತ ವಿವೇಕ್ ರಾಮಾಚಾರಿನ ಪ್ರಶ್ನೆ ಮಾಡ್ತಾರೆ. ನಾನು ನಿಮ್ಮ ಹತ್ರ ಒಂದ್ ಮುಖ್ಯವಾಗಿರೋ ವಿಷಯ ಹೇಳ್ಬೇಕಾಗಿತ್ತು ಸರ್, ಅಂತ ಹೇಳಿ ನಿಮ್ಮನ್ನ ಹುಡ್ಕೊಂಡ್ ಬಂದೆ, ನೀವ್ ನೋಡಿದ್ರಿಂದ ಬರ್ತಾ ಇದ್ದೀರಲ್ಲ ಸರ್ ಅಂತ ರಾಮಾಚಾರಿ ಹೇಳ್ತಾರೆ. ನಾನು ನೋಡ್ಕೊಂಡು ನಾನ್ ರೂಮ್ ಬರ್ಬೇಕಲ್ವಾ, ಅದನ್ ಬಿಟ್ಟು ಇಲ್ಲಿ ಯಾಕೆ ಬಂದೆ ಅಂತ ವಿವೇಕ್ ಪ್ರಶ್ನೆ ಮಾಡ್ತಾರೆ. ಅಲ್ಲ ಸರ್, ನನಗೆ ನಿಮ್ ರೂಮ್ ಎಲ್ಲಿರುತ್ತೆ ಅಂತ ನನ್ಗೇನ್ ಗೊತ್ತು, ನೀವ್ ಏನೇನೋ ಕೇಳಿದ್ರೆ ನಾನ್ ಬಂದಿರೋ ವಿಷಯನೇ ಮರ್ತೋಗುತ್ತೆ ಸರ್. ಯಾರು ಮೇಡಮ್ ನಿಮ್ ಬಗ್ಗೆ ಏನೋ ಹೇಳಿದ್ರು, ಅದನ್ನ ನೀವು ಕೇಳಿದ್ರೆ ಅಂತ ರಾಮಾಚಾರಿ ಹೇಳ್ತಾರೆ. ಏನ್ ಹೇಳಿದ್ರು ಅಂತ ವಿವೇಕ್ ಹೇಳ್ತಿದ್ರೆ, ಆ ಕಡೆ ಚಾರುಗಂತೂ ಟೆನ್ಷನ್ ಶುರು ಆಗುತ್ತೆ. ನೀವ್ ಅನ್ಕೊಂಡಂಗೆ ಚಾರು ಮೇಡಮ್ಗೆ ನೀವಂದ್ರೆ ಇಷ್ಟ ಇಲ್ವಂತೆ ಸರ್ ಅಂತ ರಾಮಾಚಾರಿ ಹೇಳ್ತಾರೆ. ಆಗ ವಿವೇಕ್ ಅಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ವಾಟ್ ಯು ಮೀನ್ ಅಂತ ಇಲ್ಲಿ ವಿವೇಕ್ ಕೇಳ್ತಾರೆ. ಅದೇ ಸರ್ ಅದು ಅಂತ ರಾಮಾಚಾರಿ ಹೇಳ್ತಾರೆ. ಏನ್ ಹೇಳ್ತಿದ್ಯಾ ಅಂತ ವಿವೇಕ್ ಕೇಳ್ತಾರೆ. ಹೌದು ಸರ್, ಚಾರು ಮೇಡಮ್ಗೆ ನಿಮ್ ಮೇಲೆ ಅಂತ ರಾಮಾಚಾರಿ ಹೇಳ್ತಿದ್ರೆ, ಅದೇ ಹೇಳು ನನ್ ಮೇಲೆ, ಬೇಗ ಹೇಳು, ಜಲ್ದಿ ಬೋಲೋ ಅಂತ ವಿವೇಕ್ ಹೇಳ್ತಾರೆ. ನಿಮ್ ಮೇಲೆ ನೀವ್ ಅನ್ಕೊಂಡಿರೋದಕ್ಕಿಂತ ಜಾಸ್ತಿ ಪ್ರೀತಿ ಇದೆಯಂತೆ ಅಂತ ರಾಮಾಚಾರಿ ಹೇಳ್ತಿದ್ರೆ, ವಿವೇಕ್ ಅಂತೂ ತುಂಬಾ ಖುಷಿ ಆಗ್ಬಿಡುತ್ತೆ. ಹಾಗಂತ ಯಾರು ಹೇಳಿದ್ರು ಅಂತ ವಿವೇಕ್ ಹೇಳ್ತಾರೆ. ಇನ್ಯಾರು ಹೇಳ್ತಾರೆ ಸರ್, ಅದ ಚಾರು ಮೇಡಮ್ ಹೇಳಿದ್ರು, ಅದಕ್ಕೆ ಸರ್ ಹೇಳಿದ್ದು, ನೀವಂತೂ ಸೂಪರ್ ಸರ್, ನಿಮ್ಮನ್ನ ಫಸ್ಟ್ ಟೈಮ್ ನೋಡ್ದಾಗ್ಲೇ ಫುಲ್ ಲವ್ ಆಗೋಯ್ತಂದೆ ಸರ್ ಅಂತ ರಾಮಾಚಾರಿ ಹೇಳ್ತಾರೆ. ಹೌದಾ ಅಂತ ವಿವೇಕ್ ಕೇಳ್ತಾರೆ. ಹೌದು ಸರ್, ನೀವ್ ಯಾಕೆ ಮೊದ್ಲೇ ಅವ್ರ ಕಣ್ಣು ಬಿಡ್ಲಿಲ್ಲ ಅಂತ ಹೇಳಿ ತುಂಬಾ ಫೀಲ್ ಮಾಡ್ಕೊಂಡ್ರು ಸರ್. ರಾಮಾಚಾರಿ ಹೇಳ್ತಿರೆ, ಓ ರಿಯಲಿ, ಚಾರು ಎಲ್ಲಿದ್ದಾಳೆ, ಚಾರು ಬೇಬಿ, ಚಾರು ಬೇಬಿ ಅಂತ ವಿವೇಕ್ ಕೂಗ್ತಾ ಇರ್ತಾರೆ. ಎಲ್ಲಿ ನನ್ ಚಾರು ಅಂತ ಇಲ್ಲಿ ವಿವೇಕ್ ಹೇಳಿ ನವದೀಪ್ ರೂಮ್ಗೆ ಹೋಗ್ತಿದೆ. ಇಲ್ಲಿ ರಾಮಾಚಾರಿ ತಡಿತಾರೆ. ಸರ್, ನಾನು ನಿಮ್ಮ ಹತ್ರ ಒಂದ್ ಮುಖ್ಯವಾಗಿರೋ ವಿಷಯ ಹೇಳ್ಬೇಕು ಅಂತ ರಾಮಾಚಾರಿ ಹೇಳ್ತಾರೆ. ಹಾಗೆ ಇಲ್ಲಿ ನವದೀಪ್ ಕಾರಲ್ಲಿ ಹೋಗ್ತಿರ್ತಾರೆ. ಆ ಕಡೆ ಇದಕ್ಕಿದಂಗೆ ಫೋನ್ ಅಲ್ಲಿ ಮಾತಾಡ್ತಾ ಏನೋ ಟೆನ್ಷನ್ ಆಗಿ ನೆನ್ಪಿಸ್ಕೋತಾರೆ. ಓ, ನನ್ ಲ್ಯಾಪ್ಟಾಪ್ ನೇ ತಗೊಂಡಿಲ್ಲ, ಆ ವರುಣ್ ಇದನ್ನಲ್ಲ, ಏನು ಕೆಲಸ ಮಾಡಲ್ಲ, ಡ್ರೈವರ್ ಮನೆಗೆ ವಾಪಸ್ ಹೋಗು ಅಂತ ಹೇಳಿ ಇಲ್ಲಿ ನವದೀಪ್ ಕೂಡ ಮನೆಗೆ ವಾಪಸ್ ಬರ್ತಿರ್ತಾರೆ. ಇಲ್ಲಿ ಚಾರು ಅಂತ ಹೇಳಿ ಆ ಕಡೆ ಮತ್ತೆ
ವಿವೇಕ್ ರೂಮ್ ಕಡೆ ಹೋಗ್ತಿದ್ರೆ ರಾಮಾಚಾರಿ ತಡೀತಾರೆ. ಸರ್ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಮುಖ್ಯವಾಗಿರೋ ವಿಷಯ ಹೇಳ್ಬೇಕು ಸರ್. ಆದ್ರೆ ಅಂತ ರಾಮಾಚಾರಿ ಹೇಳ್ತಿದ್ದಾರೆ. ಏಕಿಟಿ ಏಕ್ಯಾ ಏಕಿಟಿ ಅದೇ ಹೋದ್ರೆ ಬಂದ್ರೆ ಏನಿದು ಸಸ್ಪೆನ್ಸ್ ಅಂತ ವಿವೇಕ್ ಹೇಳ್ತಾರೆ. ಸಸ್ಪೆನ್ಸ್ ಇರ್ತಿರೋದು ನಾನಲ್ಲ ಸರ್, ನಿಮ್ ಡ್ರೀಮ್ ಕಲಿದಾಳಲ್ಲ ಚಾರು ಮೇಡಮ್ ಅವರು ಸಸ್ಪೆನ್ಸ್ ನ ಇಡ್ತಾ ಇರೋದು ಅಂತ ರಾಮಾಚಾರಿ ಹೇಳ್ತಾರೆ. ಏನ್ ಹೇಳ್ತಿದ್ಯಾ ಅಂತ ವಿವೇಕ್ ಹೇಳ್ತಾರೆ. ಚಾರು ಮೇಡಮ್ಗೆ ಈ ಟೈಮು ರಾಶಿ ನಕ್ಷತ್ರ ಇದ್ರ ಮೇಲೆಲ್ಲ ತುಂಬಾ ನಂಬಿಕೆ ಸರ್. ಅದಕ್ಕೆ ಅವರು ನಿಮ್ಮ ಹತ್ರ ಹೇಳ್ಬೇಕಾಗಿರೋ ವಿಷಯನ ಒಳ್ಳೆ ಟೈಮ್ ನೋಡ್ಕೊಂಡು ಹೇಳ್ತಾರಂತೆ ಅಂತ ರಾಮಾಚಾರಿ ಹೇಳ್ತಿದ್ರೆ. ಆ ಟೈಮ್ ಯಾವಾಗಂತೆ ಅಂತ ವಿವೇಕ್ ಕೇಳ್ತಾರೆ. ಯಾವನು ಗೊತ್ತು ಅಂತ ಇಲ್ಲಿ ರಾಮಾಚಾರಿ ಮನ್ಸಲ್ಲೇ ಅನ್ಕೋತಾರೆ. ಟೈಮು ಇನ್ನೇನೋ ಬರ್ತಾ ಇದೆ. ಚಾರು ಮೇಡಮ್ ನಿಮ್ ಮುಂದೆ ಬಂದು ನಿಂತ್ಕೊಂಡು ಎಲ್ಲ ಹೇಳ್ತಾರೆ. ಸ್ವಲ್ಪ ಹೊತ್ತು ವೇಟ್ ಮಾಡಿ ಸರ್. ಯಾಕೆ ಸರ್ ನಿಮ್ಗೆ ವೇಟ್ ಮಾಡಕ್ಕಾಗಲ್ವಾ ಅಂತ ರಾಮಾಚಾರಿ ಹೇಳ್ತಿದ್ರೆ. ವಿವೇಕ್ ಅಂತೂ ಹಚ್ಕೋತಾ ಇರ್ತಾರೆ. ಆದ್ರೆ ಚಾರು ಕಾಪಿ ಮಾಡ್ಕೋತಿದ್ರೆ. ಇನ್ನೊಂದ್ ಕಡೆ ನವದೀಪ್ ಮನೆಗೆ ಕಾರಲ್ಲಿ ವಾಪಸ್ಸು ಬರ್ತಾ ಇರ್ತಾರೆ. ಆಚೆ ರಾಮಾಚಾರಿ ಹಾಗೂ ವಿವೇಕ್ ವೇಟ್ ಮಾಡ್ತಾ ಇರ್ತಾರೆ. ಆ ಕಡೆ ಮಾನ್ಯತಾ ಆಚೆ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದವ್ರು ಇದಕ್ಕಿದ್ದಂಗೆ ಜಿಕೆ ನನ್ ಫೋನ್ ತಗೋಬಾ ಅಂತ ಜಿಕೆ ಮಾನ್ಯತಾ ಹೇಳ್ತಾರೆ. ಆ ಕಡೆ ವಿವೇಕ್ ಹೇಳ್ತಾರೆ ಇನ್ ವೇಟ್ ಮಾಡಕ್ ಆಗ್ತಿಲ್ಲ, ಇನ್ನು ಎಷ್ಟೊತ್ತು ಅಂತ ಹೇಳಿ ರೂಮ್ ಒಳಗಡೆ ಹೋಗ್ತಿರ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ವಿವೇಕ್ಗೆ ಕಾಲ್ ಬರುತ್ತೆ. ಕಿಟಿ ನಮ್ಮತ್ತೆ ಅಂತ ವಿವೇಕ್ ಹೇಳ್ತೀರಾ. ಹೌದಾ ನಿಮ್ಮತ್ತೆನ ಮಾತಾಡಿ ಅಂತ ರಾಮಾಚಾರಿ ಹೇಳ್ತಾರೆ. ಹಲೋ ಆಂಟಿ ಅಂತ ವಿವೇಕ್ ಹೇಳ್ತೀರಾ. ಹಾಯ್ ವಿವೇಕ್ ಹೇಗಿದ್ಯಾ ಅಂತ ಮಾನ್ಯತಾ ಹೇಳ್ತಾರೆ. ನಿನ್ ಆರೋಗ್ಯ ಹೇಗಿದೆ? ನನ್ ಬೇಬಿಗೆ ಕಾಲ್ ಮಾಡ್ದೆ, ಅವಳು ಕಾಲ್ ನ ರಿಸೀವ್ ಮಾಡ್ಲಿಲ್ಲ, ಅದಕ್ಕೋಸ್ಕರ ನಿನ್ ಕಾಲ್ ಮಾಡ್ದೆ. ಈಗ ನಿನ್ ಗಾಯ ಎಲ್ಲ ವಾಸಿ ಆಗಿದ್ಯಾ? ಆರ್ ಯು ಆಲ್ ರೈಟ್ ಅಂತ ಮಾನ್ಯತಾ ವಿವೇಕ್ ನ ಕೇಳ್ತಾರೆ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಆಂಟಿ ಅಂತ ಇಲ್ಲಿ ವಿವೇಕ್ ಮಾನ್ಯತಾ ಜೊತೆ ಮಾತಾಡ್ತಿದ್ರೆ. ಇನ್ನೊಂದ್ ಕಡೆ ರಾಮಾಚಾರಿ ಚಾರಿಗೆ ಬೇಗ ಮಾಡಿ ಅಂತ ಹೇಳಿ ಆಚೆ ಅಂದ್ರೆ ರೂಮ್ ಆಚೆ ನಿಂತ್ಕೊಂಡು ಒಳಗಡೆ ಇರೋ ಚಾರಿಗೆ ಸನ್ನೆ ಮಾಡ್ತಿರ್ತಾರೆ ರಾಮಾಚಾರಿ. ಇಲ್ಲಿವರೆಗೂ ಸ್ವಲ್ಪ ಪೈನ್ ಇತ್ತು, ಈ ಹಿಂದೆ ಸ್ವಲ್ಪ ಮ್ಯಾಜಿಕ್ ಆಯ್ತು, ಆಗಿಂದ ಪೈನ್ ಹೊರಟೋಯ್ತು. ಸ್ವಲ್ಪ ದಿನದಲ್ಲಿ ನನ್ ಫೇಸ್ ಅಲ್ಲಿರೋ ಮಾರ್ಕ್ ಎಲ್ಲ ಕಂಪ್ಲೀಟ್ ಆಗಿ ಮಾಯ ಆಗುತ್ತೆ ಅಂತ ವಿವೇಕ್ ಹೇಳ್ತಾರೆ. ಏನ್ ಹೇಳ್ತಿದ್ಯಾ ವಿವೇಕ್? ಮ್ಯಾಜಿಕ್ ಅಂತ ಹೇಳ್ತೀಯಾ ಮಾಯಾ ಅಂತ ಹೇಳ್ತೀಯಾ? ನಂಗೊಂದು ಅರ್ಥ ಆಗ್ತಿಲ್ಲ ಅಂತ ಮಾನ್ಯತಾ ಹೇಳ್ತಾರೆ. ಬೆಳಿಗ್ಗೆ ಚಾರು ನನ್ನ ನೋಡಕ್ತಿ ಅಂತ ಮನೆಗೆ ಬಂದ ತಕ್ಷಣ ನನ್ ಪೈನ್ ಎಲ್ಲ ಹೊರಟಾಯ್ತು, ಇಟ್ಸ್ ಗಾನ್ ಅಂತ ವಿವೇಕ್ ಖುಷಿಯಿಂದ ಹೇಳ್ತಾರೆ. ವಾಟ್ ಚಾರು ಬೇಬಿ ನಿನ್ನೆ ನೋಡಕ್ ಅಲ್ಲಕ್ ಬಂದಿದ್ದಾಳ ಅಂತ ಮಾನ್ಯತಾ ಕೇಳ್ತಾರೆ. ಹೌದು ಆಂಟಿ, ನನ್ನ ನೋಡೋದಕ್ಕೆ ನನ್ ಚಾರು ಡಾರ್ಲಿಂಗ್ ನನ್ ಮನೆಗೆ ಬಂದಿದ್ದಾಳೆ ಅಂತ ವಿವೇಕ್ ಹೇಳ್ತಾರೆ. ವಾವ್ ವಂಡರ್ಫುಲ್, ಇದ್ರಲ್ಲೇ ಗೊತ್ತಾಗ್ತಿದೆ ನೀವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಂತ. ಆದ್ರೂ ನನ್ ಚಾರು ಬೇಬಿ ಅಲ್ಲಿಗೆ ಬಂದಿದ್ದಾಳೆ ಅಂದ್ರೆ ನನ್ ಕೈಲಂತೂ ನಂಬದಿಕ್ಕೆ ಆಗ್ತಿಲ್ಲ ಅಂತ ಮಾನ್ಯತಾ ಹೇಳ್ತಾರೆ. ನನ್ಗೂ ನಂಬಕ್ಕೆ ಆಗ್ತಿಲ್ಲ ಆಂಟಿ, ಚಾರು ನಾನು ನೋಡ್ಬೇಕು ಅಂತ ಹೇಳಿ ಗಾಡಿದಾರಲ್ಲ ಕಿಟಿಗೆ ಹೇಳಿದಾಳೆ. ಕಿಟಿ ಅವಳನ್ನ ಕರ್ಕೊಂಡು ನಮ್ಮನೆಗೆ ಬಂದಿದ್ದಾರೆ ಅಂತ ಇಲ್ಲಿ ವಿವೇಕ್ ಎಲ್ಲ ಹೇಳ್ತಾರೆ. ಓ ಕಿಟ್ಟಿ ಕರ್ಕೊಂಡ್ ಬಂದ, ಓಕೆ ನೈಸ್, ಒಂದ್ ನಿಮಿಷ ಅವ್ನಿಗೆ ಫೋನ್ ಕೊಡು ಅಂತ ಮಾನ್ಯತಾ ವಿವೇಕ್ ಹೇಳ್ತಾರೆ. ಏಕ್ ಮಿನಿಟ್ ಅಂತ ವಿವೇಕ್ ಫೋನ್ ಕೊಡಕ್ ಹೋಗ್ತಾರೆ. ಆಂಟಿ ನಿಮ್ ಜೊತೆ ಮಾತಾಡ್ಬೇಕಂತೆ ಅಂತ ವಿವೇಕ್ ಹೇಳ್ತಾರೆ. ಏನು ನನ್ ಜೊತೆ ಅಂತ ರಾಮಾಚಾರಿ ಹೇಳ್ತಾರೆ. ಹೌದು ಅಂತ ವಿವೇಕ್ ಹೇಳಿ ಫೋನ್ ಕೊಡ್ತಾರೆ. ಹಲೋ ಹೇಳಿ ಮೇಡಮ್ ಅಂತ ರಾಮಾಚಾರಿ ಹೇಳ್ತಾರೆ. ವೆರಿ ಗುಡ್ ಕುಟ್ಟಿ, ವೆಲ್ ಡನ್, ನೀನು ಈ ಕೆಲ್ಸನ ಹೀಗೆ ಸಿನ್ಸಿಯರ್ ಆಗಿ ಮಾಡ್ತಾ ಇರು, ನಾನ್ ನಿನ್ಗೆ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ತೀನಿ, ಅಂದ್ರೆ ನಿನ್ ಲೈಫ್ ಸೆಟಲ್ ಮಾಡ್ಬೇಕು ಅಂತ ಮಾನ್ಯತಾ ಹೇಳ್ತಾರೆ. ಹಾ ಓಕೆ ಥ್ಯಾಂಕ್ ಯು ಮೇಡಮ್ ಅಂತ ರಾಮಾಚಾರಿ ಹೇಳ್ತಿದ್ರೆ. ಆ ಕಡೆ ಮಾನ್ಯತಾ ಕಾಲ್ ಕಟ್ ಮಾಡ್ತಾರೆ. ಹಾಗೆ ಇಲ್ಲಿ ವಿವೇಕ್ ರೂಮ್ ಒಳಗಡೆ ಹೋಗ್ತಿರ್ತಾರೆ. ಸರ್ ಏನ್ ಮಾಡ್ತಿದ್ದೀರಾ ಅಂತ ರಾಮಾಚಾರಿ ಮತ್ತೆ ತಡೀತಾರೆ. ಅಲ್ಲ ಇಲ್ಲೆಲ್ಲೂ ನನ್ ಚಾರು ಡಾರ್ಲಿಂಗ್ ಇಲ್ಲ, ಇಲ್ಲೆಲ್ಲಾರು ಇದ್ದಾಳ ಅಂತ ಇಲ್ಲಿ ವಿವೇಕ್ ಹೇಳ್ತಾರೆ. ಅಷ್ಟು ಫೋನ್ ಇಟ್ಕೊಳ್ಳಿ ಸರ್ ಅಂತ ಹೇಳಿ ಫೋನ್ ಕೊಡ್ತಾರೆ. ಚಾರು ಮೇಡಮ್ ಒಂದು ಮುಖ್ಯವಾಗಿರೋ ವಿಷಯ ಹೇಳ್ಬೇಕು ಅಂತ ಹೇಳಿದ್ದಾರೆ ಸರ್ ಅಂತ ರಾಮಾಚಾರಿ ಹೇಳ್ತೀರಾ. ಹೌದಾ ಏನದು ಅಂತ ವಿವೇಕ್ ಕೇಳ್ತಾರೆ. ಇದು ಮುಖ್ಯವಾಗಿರೋ ವಿಷಯ ಸರ್, ಅದ್ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ರಾಮಾಚಾರಿ ಯೋಚನೆ ಮಾಡ್ತಾರೆ. ನಿಮಿಷ ಸರ್ ಅಂತ ಹೇಳಿ ಅಲ್ಲೇ ಬ್ಲೈಂಡ್ ಫೋಲ್ಡ್ ನ ತರ್ತಾರೆ. ಸರ್ ಚಾರು ಮೇಡಮ್ ಗೆ ಹೇಳಿದ್ರು ಇದನ್ನ ನೀವು ಕಟ್ಕೋಬೇಕಂತೆ, ಅವ್ರು ಬಟ್ಟೆ ಕಟ್ಕೋಬೇಕು ಕಣ್ಣಿಗೆ ಅಂತ ಹೇಳಿದ್ರು. ಪರವಾಗಿಲ್ಲ ಸರ್, ಬ್ಲೈಂಡ್ ಫೋಲ್ಡ್ ಕೂಡ ಆಗುತ್ತೆ, ಇದನ್ನ ಹಾಕೊಂಡು ನೀವು ಚಾರು ಮೇಡಮ್ ನ ಹಿಡಿಬೇಕಂತೆ, ಅವರು ಬಚ್ಚಿಟ್ಕೊಂಡಿರ್ತಾರಂತೆ ಸರ್ ಅಂತ ರಾಮಾಚಾರಿ ಹೇಳ್ತಾರೆ. ವಾಟ್ ಅಂತ ವಿವೇಕ್ ಹೇಳ್ತಾರೆ. ನಾನಲ್ಲ ಸರ್ ಚಾರು ಮೇಡಮ್ ಹಾಗೆ ಹೇಳಿದ್ದು ಅಂತ ರಾಮಾಚಾರಿ ಹೇಳ್ತಾರೆ. ಆದ್ರೆ ನೀನೇನೋ ಹೇಳ್ದಲ್ಲ ಟೈಮ್ ನೋಡ್ಕೊಂಡು ಹೇಳ್ತಾರೆ ಅಂತ ವಿವೇಕ್ ಹೇಳ್ತಿದೆ. ಸರ್ ಆ ಟೈಮು ಬಂತು ಸರ್, ನಾನ್ ಟೈಮ್ ನೋಡ್ದೆ ಅಂತ ರಾಮಾಚಾರಿ ಹೇಳ್ತಿದ್ರೆ. ಆಮೇಲೆ ರಾಮಾಚಾರಿ ಬ್ಲೈಂಡ್ ಫೋಲ್ಡ್ ಮಾಡ್ತಾರೆ ವಿವೇಕ್ಗೆ. ನೀನು ನನ್ನ ಕರ್ಕೊಂಡು ಹೋಗುವಂತ ವಿವೇಕ್ ರಾಮಾಚಾರಿಗೆ ಹೇಳ್ತಿದ್ರೆ. ಓಕೆ ಸರ್ ಬಂದೆ ಅಂತ ಇಲ್ಲಿ ರಾಮಾಚಾರಿ ಕೈ ಹಿಡ್ಕೊಂಡು ಹೋಗ್ತಿರ್ತಾರೆ. ಹಾಗೆ ಇಲ್ಲಿ ವಿವೇಕ್ ಅವ್ರ ಹತ್ರ ಹೋಗ್ಲಿ ಅಂತ ಹೇಳಿ ಸ್ಟೆಪ್ಸ್ ನ ಹತ್ತಿಸ್ತಾರೆ ರಾಮಾಚಾರಿ. ಸಿಕ್ಕಿದ್ರೆ ಸರ್ ಅಂತ ರಾಮಾಚಾರಿ ಹೇಳ್ತಿದ್ರೆ. ಹಾಗೆ ಇಲ್ಲಿ ಬೇಕು ಅಂತ ಚಪ್ಪಾಳೆ ಹೊಡಿತಿರ್ತಾರೆ ರಾಮಾಚಾರಿ. ನೋಡಿ ಸರ್ ಚಪ್ಪಾಳೆ ಹೊಡಿತಿದ್ದಾರೆ, ಅಲ್ಲೇ ಇರ್ತಾರೇನೋ ಅಂತ ಇಲ್ಲಿ ರಾಮಾಚಾರಿ ವಿವೇಕ್ ನ ಆಟ ಆಡಿಸ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತ ಆಗಿರುತ್ತೆ. ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡಿದ್ರೆ ಮರಿಬೇಡಿ. ಹಾಗೆ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.